ಅರೆಸ್ಟ್ ಆಗಿರುವಂಥದ್ದು ಏರ್ಪೋರ್ಟ್ ಅವರಿಗೆ ಶಿವೋಡಿನವರು ಅವ್ರ ಮೇಲೆ ಏನೋ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಅವರು ಹೈಕೋರ್ಟ್ನಲ್ಲಿ ಸ್ಟೇಗೆ ಅಪ್ಲೈ ಮಾಡಿದ್ರು. ಅದಕ್ಕೆ ಅದಾದ್ಮೇಲೆ ಅವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಬೇಲಿಗೆ ಪ್ರಯತ್ನ ಮಾಡಿದ್ರು. ಅಲ್ಲಿ ಕೂಡ ರಿಜೆಕ್ಟ್ ಆಯಿತು. ಇನ್ನು ಅವರಿಗೆ ಉಳಿದದ್ದು ಒಂದೇ ದಾರಿ ಸರೆಂಡರ್ ಆಗಬೇಕು, ಇಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡಬೇಕು. ಹಾಗಾಗಿ ಅವರು ಸರೆಂಡರ್ ಆಗಿದ್ದಾರೆ. ಮುಂದೆ ಏನು ಕಾನೂನಿನ ಪ್ರಕಾರ ಏನು ಕ್ರಮ ಅಷ್ಟು ಬಿಟ್ಟರೆ ಸದ್ಯಕ್ಕೆ ಬೇರೆ ಇನ್ನೊಂದು ಹೈಕಮಾಂಡ್ ವಿಚಾರ, ಈಗ ಅಪ್ಲಿಕೇಶನ್ ಕರೆಗಿರೋದು ಹೈಕಮಾಂಡ್ ಇರ್ಬೋದು, ಯಾವುದೇ ಕಾರಣಕ್ಕೂ ರಾಜಕೀಯದ ಸ್ಥಿತಿ ಸಿಎಂ ಬದಲಾವಣೆ ಬಗ್ಗೆ ಮಾತಾಡ್ಬಿಡಿ ಅಂತ ಹೇಳಿದ್ರು ಕೂಡ ಚಂದ್ರರಾಜ್ ಹಟ್ಟಿಹೊಳಿಯವರು ಮತ್ತೊಂದು ಸ್ಟೇಟ್ಮೆಂಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ. ಪ್ರತಿ ಬಾರಿ ಈ ತರ ಸ್ಟೇಟ್ಮೆಂಟ್ ಗಳು ಬರ್ತಾ ಇದ್ದಾಗ ಹೈಕಮಾಂಡ್ ಮಾತ್ರ ಬೆಲೆ ಕೊಡ್ತಿಲ್ವಾ ನಾಯಕರು? ಎಷ್ಟರ ಮಟ್ಟಿಗೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ ಎಐಸಿಸಿ ಅಧ್ಯಕ್ಷರಿಗೆ ಆಗೋದಿಲ್ಲ. ಅಷ್ಟಾದ್ರೂ ಕೂಡ ನಮ್ಮಲ್ಲಿ ಶಾಸಕರಾಗ್ಲಿ ಮತ್ತೆ ಮುಖಂಡರುಗಳಾಗ್ಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ಇದು ನಿಲ್ಲಬೇಕಿದು. ಯಾಕೆಂತ ಹೇಳಿದ್ರೆ ನಾವು ಆಡಳಿತದ ಕಡೆ ಗಮನ ಹರಿಸಬೇಕು. ಜನ ಸಮುದಾಯ ನಮ್ಮನ್ನು ನಿರೀಕ್ಷೆ ಮಾಡಿರೋದೇ ಬೇರೆ. ಅದು ಬಿಟ್ಟು ನಾವು ಈ ರೀತಿ ಸಾರ್ವಜನಿಕವಾಗಿ ಇದನ್ನೆಲ್ಲ ಮಾತಾಡಿಕೊಂಡು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಸರಿ ಕಾಣಿಸೋದಿಲ್ಲ. ಹೈಕಮಾಂಡ್ನವರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡ್ ಅಲ್ಲಿ ಮಾತಾಡ್ತೇನೆ. ಯಾಕೆಂತಂದ್ರೆ ಇದು ಎನಫ್ ಇಸ್ ಎನಫ್. ಇದು ನಿಲ್ಲಬೇಕಿದೆ. ಇದು ನಾವು ಜನ ನಮ್ಮನ್ನು ಗಮನಿಸ್ತಾರೆ. ಜನ ನಮ್ಮನ್ನ ನಿರೀಕ್ಷೆ ಮಾಡೋದೇ ಬೇರೆ. ಅಭಿವೃದ್ಧಿ ಕಡೆ ಗಮನ ಕೊಡಬೇಕೆ ವಿನಃ ಇದನ್ನ ಇನ್ನು ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಏನ್ ಮಾಡಬೇಕು ಅಂತ ಹೇಳಿ ಅದನ್ನ ಮಾಡ್ತಾರೆ ಅವರು. ಇದೇನು ಹೊಸದ ಹೈಕಮಾಂಡ್ಗೆ? ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ಸನ್ನಿವೇಶಗಳು ಬಹಳ ನೋಡಿದ್ದಾರೆ. ಅದಕ್ಕೇನು ಕ್ರಮ ತಗೋಬೇಕು ತಗೊಂಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಇಂಥದ್ದು ಹಿಂದೆ ಎಲ್ಲ ನಡೆದಿದೆ. ಬೇಕಾದಷ್ಟು ಸರಿ ಇಂಥದ್ದೆಲ್ಲ ನಡೆದಿದೆ. ಅದಕ್ಕೆ ನಾವು ಸಹನೆಯಿಂದ ವರ್ತಿಸೋದು ಒಳ್ಳೆಯದು ಅಂತೇಳಿ ನಮ್ಗೆ ಅನ್ಸುತ್ತೆ. RCB ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಏನು ಕಂಡೀಷನ್ಸ್ ಹಾಕಿದೆ ಸರ್? ಅಲ್ಲ, ಇನ್ ಪ್ರಿನ್ಸಿಪಲ್ ನಾವು ಅವರಿಗೆ ಅನುಮತಿಯನ್ನ ಕೊಡ್ತೇವೆ ಅಂತ ಹೇಳಿದ್ದೇವೆ. ಜಸ್ಟಿಸ್ ಕುನ್ನಾ ಅವರು ಏನು ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅದನ್ನ ಅನುಷ್ಠಾನ ಮಾಡಬೇಕು ಅಂತ ಮೊದಲೇ ಹೇಳಿದೀವಿ ನಾವು. ಮತ್ತು ಅದರಲ್ಲಿ 3 ಭಾಗ ಇದೆ. ಒಂದು ಇಮಿಡಿಯೇಟ್ ಆಗಿ ಮಾಡುವಂಥದ್ದು, ಎರಡನೇದು ಸಮಯ ಕೊಟ್ಟು ಮ್ಯಾಚ್ಗಳು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಮಾಡಬೇಕಾದಂಥದ್ದು ಕ್ರಮಗಳು, ಆಮೇಲೆ 3ನೇದು ಇನ್ಫ್ರಾಸ್ಟ್ರಕ್ಚರ್ ಏನವರು ಜಸ್ಟಿಸ್ ಕುನ್ನಾ ಅವರು ರೆಕಮೆಂಡ್ ಮಾಡಿದ್ರು ಅದನ್ನ ಸಮಯ ತಗೊಳುತ್ತೆ. ಅದನ್ನ ಮೂರು ಭಾಗ ಮಾಡಿದ್ದಾರೆ. ಅದಕ್ಕೆ ನಾವು ಮ್ಯಾಚ್ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಇಂಥದ್ದಾಗಬೇಕು ಅಂತೇಳಿ ನಾವು ಕೂಡ ಅವರಿಗೆ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಅದಕ್ಕಾಗಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೇನೆ. ಮಾನ್ಯ GBA ಚೀಫ್ ಕಮಿಷನರ್ ಮಹೇಶ್ವರ ರಾವ್ ಅಧ್ಯಕ್ಷತೆಯಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಶ್ರೀಮಂತ್ ಸಿಂಗ್ ಅವರು ಮತ್ತು ಎಲ್ಲ ಇಲಾಖೆಯವರು ಸಂಬಂಧಪಟ್ಟವರು, ಫೈರ್ನವರು, ಹೆಲ್ತ್ ಡಿಪಾರ್ಟ್ಮೆಂಟು, PWD ಡಿಪಾರ್ಟ್ಮೆಂಟು, ಇವರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿದ್ದೀನಿ. ಅವರು ಓವರ್ಸಿ ಮಾಡ್ತಾರೆ. ಇದನ್ನೆಲ್ಲ ಮಾಡಿ ಆಮೇಲೆ ಇಲ್ಲಿ IPL ಚೆನ್ನಾಗಿ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಪೊಲೀಸ್ ಇಲಾಖೆಯಿಂದ ಏನು ಸಿಬ್ಬಂದಿಯನ್ನು ಕೊಡಬೇಕು ಅದನ್ನೆಲ್ಲ 1/4 ಈ ಬಾರಿ ನಾವು ಕ್ರಮ ತಗೊಳ್ತೇವೆ. ಹೌದು, ಈಗ ಜಸ್ಟಿಸ್ ಕುನ್ನಾ ಅವರು ವರದಿಯಲ್ಲಿ ಏನು ನಮೂದನೆ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲೇ ನಾವು ಅವರಿಗೆ ತಿಳಿಸ್ತೇವೆ. ನಾವು ಹೊಸದಾಗಿ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಸೇಫ್ಟಿ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಅವರಿಗೆ ಸೂಚನೆ ಕೊಡ್ತೀವಿ. ಈ 50 ವರ್ಷದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಘಟನೆ ನಡೆದಿಲ್ಲ. ಮ್ಯಾಚ್ ಆಗುವಾಗ ಯಾವುದೂ ನಡೆದಿಲ್ಲ. ಇದು ಸೆಲೆಬ್ರೇಷನ್ ಮಾಡುವಾಗ ಆಗಿರುವಂಥದ್ದು. ಹಾಗಾಗಿ ಇನ್ಮುಂದೆ ಸೆಲೆಬ್ರೇಷನ್ಗೆ ಅಲೋ ಮಾಡಬೇಕಾ ಮಾಡಬಾರ್ದಾ ಅದನ್ನ ನಾವು ಯೋಚನೆ ಮಾಡ್ತೀವಿ.